ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಜುಲೈ 9 ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಪೂಜೆಗೆ ಕ್ಷಣಗಣನೆ ಆರಂಭವಾಗಿದ್ದು, ನಗರದ 100 ಅಡಿ ರಸ್ತೆಯ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ವತಿಯಿಂದ ಭಕ್ತರಿಗೆ ವಿತರಿಸಲು 25,000ಕ್ಕೂ ಹೆಚ್ಚು ಸ್ಪೆಷಲ್ ಮೈಸೂರು ಪಾಕ್ ಅನ್ನು ಕಳೆದ 3 ದಿನಗಳಿಂದ ನಗರದ ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿ 25ಕ್ಕೂ ಹೆಚ್ಚು ಬಾಣಸಿಗರುಗಳಿಂದ ತಯಾರಿ ಕಾರ್ಯಕ್ರಮ ನಡೆಯಿತು. ಮೊದಲನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಭಕ್ತರಿಗೆ ಊಟದ ಜೊತೆಯಲ್ಲಿ ಈ ಸ್ಪೆಷಲ್ ಮೈಸೂರು ಪಾಕ್ ಅನ್ನು ವಿತರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಸೇವಾ ಸಮಿತಿಯ ಮಿತ್ರ ನಾಗೇಶ್, ಅರುಣ್ ಜೈನ್ ರವರು ಸೇರಿದಂತೆ ಸಮಿತಿಯ ಮುಖ್ಯಸ್ಥರು, ಪದಾಧಿಕಾರಿಗಳು, ಸದಸ್ಯರುಗಳು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ನಾಗೇಶ್ ಅಂತ, ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ 100 ಅಡಿ ರಸ್ತೆ ಮೈಸೂರು. ಇದರ ವತಿಯಿಂದ ನಾವು ಕಳೆದ 18 ವರ್ಷಗಳಿಂದ ಪ್ರಥಮ ಆಷಾಢ ಶುಕ್ರವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಇಟ್ಕೊಂಡು ಬಂದಿದ್ವಿ. ಅದೇ ಥರ ಈ ಸಲ 19ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಒಂದೊಂದು ಹೊಸ ತಿಂಡಿಗಳನ್ನ, ಸಿಹಿ ತಿಂಡಿಗಳನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈ ಸಲ ನಾವು ಮೈಸೂರು ಪಾಕ್ ಮಾಡಿದೆ. ಈ ಮೈಸೂರು ಪಾಕ್ ಉಸ್ತುವಾರಿನ ನಮ್ಮ ಅರುಣ್ ಕುಮಾರ್ ಜೈನ್ ಅನ್ನೋರು ವಹಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನು ಅಂತಂದರೆ, ಪ್ರತಿ ವರ್ಷ 18 ವರ್ಷಗಳಿಂದ ನಮ್ಮ ಜೊತೆ ಕೈ ಜೋಡಿಸಿ ರವಿ ಅಂತ ಹೇಳಿ, ರವಿ ಕ್ಯಾಟರಿಂಗ್ ಅಂತ ಹೇಳಿಬಿಟ್ಟು ನಮ್ಮ ಇದರಲ್ಲಿ ಬಿಗ್ ಬಜಾರ್ ಎದುರುಗಡೆ ಇರುವಂಥ ಹಾರ್ಡ್ವಿಕ್ ಹೈಸ್ಕೂಲ್ ಪಕ್ಕದಲ್ಲಿ ಅವರ ಒಂದು ಸಂಸ್ಥೆ ಇದೆ. ಅವರು 18 ವರ್ಷಗಳ ನಮಗೆ ಜೊತೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಸಹ ಇಲ್ಲಿ ಒಂದು 25ರಿಂದ 30 ಜನ ಕೆಲಸಗಾರರು ಸೇರಿಕೊಂಡು ಕಳೆದ 2 ದಿವಸದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ನಾವು ಪ್ರಥಮ ಆಷಾಢ ಶುಕ್ರವಾರ ಅಂದರೆ 12ನೇ ತಾರೀಕು ತಾಯಿಗೆ ಸೇವೆ ಸಲ್ಲಿಸಲಿಕ್ಕೆ ನಾವು ಅದೆಲ್ಲ ಕಾರ್ಯಕ್ರಮ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಏನು ಅಂದರೆ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ನಿಮಗೆ ಎಲ್ಲರಿಗೂ ಫಲಾಹಾರ ಇರುತ್ತೆ. 10 ಗಂಟೆ ಮೇಲೆ ನಿಮಗೆ ಊಟ ಅದೆಲ್ಲ ಇರುತ್ತೆ. ಪ್ರತಿ ಸಲ ನಿಮಗೆ ಊಟ, ಬಾಳೆ ಎಲೆ ಊಟ ಏನು ಮಾಡ್ತಾ ಇದ್ವಿ ಅದೇ ಸಹ ಈ ಸಲನೂ ಇರುತ್ತೆ. ನಿಮಗೆ ಉಪ್ಪಿನಕಾಯಿ, ಉಪ್ಪು, ಒಂದು ಕೋಸಂಬರಿ, ಒಂದು ಪಲ್ಯ, ಬಿಸಿಬೇಳೆ ಬಾತು, ಅನ್ನ ಸಾಂಬಾರು, ಮೊಸರನ್ನ ಹಾಗೂ ಮೈಸೂರು ಪಾಕು ಈ ಕಾರ್ಯಕ್ರಮನ ನಿಮಗೆ ಬಡಿಸುವಂಥ ಕಾರ್ಯಕ್ರಮ. ಜೊತೆಗೆ ಇವಾಗ ಇಡೀ ಎಲ್ಲ ಕಡೆನೂ ಡೆಂಗ್ಯೂ ಹರಡಿರೋದ್ರಿಂದ ಸ್ವಚ್ಛತೆಗೆ ಮುಖ್ಯ ಆದ್ಯತೆ ಇದೆ. ದಯವಿಟ್ಟು ನೀವೆಲ್ಲ ಸ್ವಚ್ಛತೆಯನ್ನು ಕಾಪಾಡಿ ಆ ಜಾಗದಲ್ಲಿ. ನಾವು ಸಹ ಎಲ್ಲ ಸಂಸ್ಥೆ, ಆರೋಗ್ಯ ಸಂಸ್ಥೆಯಿಂದ ಏನೇನು ಬೇಕೋ ಪ್ರಿಕಾಷನ್ ತಗೊಂಡು ಯಾವುದೇ ಥರ ಬಣ್ಣಗಳನ್ನ ಉಪಯೋಗಿಸ್ತೇನೆ ನಾವು ಈ ಸಲ ಮಾಡಿದ್ದೀವಿ. ಹಾಗಾಗಿ ಈ ಒಂದು ನಮ್ಮ ಕೆಲಸಕ್ಕೆ ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಡಿ. ಬನ್ನಿ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಮೈಸೂರು ಪಾಕ್ ಮಾಡಿದ್ರೆ ಎಷ್ಟು ಜನಕ್ಕೆ ಊಟಕ್ಕೆ? ನಾವು ಒಟ್ಟು 25,000 ನಾವು ಮೈಸೂರು ಪಾಕ್ ಮಾಡಿದ್ದೀವಿ. ಈ ಮೈಸೂರು ಪಾಕ್ನ ನಾವು ಮಧ್ಯಾಹ್ನ ಊಟಕ್ಕೆ ನಾವು ಕೊಡ್ತೀವಿ. ಬೆಳಗ್ಗೆ ನಿಮಗೆ ಪೊಂಗಲ್ ಇರುತ್ತೆ, ಜೊತೆಗೆ ಒಂದು ಪಲಾವ್ ಇರುತ್ತೆ, ಅದ್ರ ಜೊತೆಗೆ ಕೇಸರಿ ಬಾತ್, ಉಪ್ಪಿಟ್ಟು ಕೇಸರಿ ಬಾತ್ ಇರುತ್ತೆ. ಇದು ಬೆಳಗ್ಗೆ 6ರಿಂದ 10 ಗಂಟೆ ತನಕ ಇರುತ್ತೆ. 10:30ಯಿಂದ ನಮಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ನಾವು ಈ ಸಿಹಿನ ಬಿಡಿಸ್ತೀವಿ. ಅದನ್ನು ಈ ಸೇವೆ ಮಾಡ್ಕೊ ಬರ್ತಾ ಇದ್ದಾರೆ, ಹೇಗೆ ಅನಿಸ್ತದೆ? ಒಂಥರ ಖುಷಿ ಆಗುತ್ತೆ ಸರ್. ಯಾಕೆ ಅಂತಂದರೆ ಮನೆ ವಾತಾವರಣ ಇದೆ. ನಾವೆಲ್ಲ ಸೇರ್ಕೊಂಡು ಮಾಡಬೇಕಾದ್ರೆ ಈ ಒಂದು ಆಷಾಢ ಬಂತು ಅಂತ ಹೇಳಿದ್ರೆ ನಮಗೆ ಅದಕ್ಕಿಂತ 1.5 ತಿಂಗಳು 2 ತಿಂಗಳು ಮುಂಚಿಂದನೇ ನಾವು ರೂಪರೇಷೆಗಳನ್ನೆಲ್ಲ ಮಾಡಬೇಕು. ಲೈಸೆನ್ಸ್ ಇರ್ಬೋದು, ಪೊಲೀಸ್ ಸೆಕ್ಯೂರಿಟಿ ಇರ್ಬೋದು, ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಮಗೆ ಒಂದು ಪರ್ಮಿಷನ್ ಇರ್ಬೋದು, DC ಅವರ ಹತ್ರ ನಾವು ಪರ್ಮಿಷನ್ ತಗೋಬೇಕು, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೋಬೇಕು. ಇದೆಲ್ಲ ಕೆಲಸಗಳು ಮುಗಿಸ್ಕೊಂಡು ನಾವು ಈ ಹಂತಕ್ಕೆ ಬಂದು ನಿಂತ್ಕೋಬೇಕು. ಹಾಗಾಗಿ 2 ತಿಂಗಳು ಮುಂಚಿಂದನೇ ಈ ಕಾರ್ಯಕ್ರಮ ಶುರು ಮಾಡಿರ್ತೀವಿ. ಒಂಥರ ಹುಮ್ಮಸ್ಸು ನಮಗೆ ಈ ಕೆಲಸ ಮಾಡೋದು ಖುಷಿ ಕೊಡುತ್ತೆ. ನಿಮಗೆ ಇನ್ನು ಹೊರತುಪಡಿಸಿ ಬೇರೆಯವರು ತಾಯಿ ಸೇವೆ ಮಾಡೋಕ್ಕೆ ಮುಂದಾಗುತ್ತೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದೇ ಥರ ತಾವುಗಳು ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ನಾವು ಯಾವ ಥರ ಮಾಡ್ತಾ ಇದ್ದೀವಿ ಅಂತ ನೋಡಿ ನೀವು ಸಹ ಮನಸ್ಸು ಮಾಡಿ ಅಮ್ಮನವ್ರ ಸೇವೆ ಮಾಡಿ ಒಂದು ಅನ್ನ ಸಂತರ್ಪಣೆ ಮಾಡಿದಾಗ ಅದಕ್ಕಿಂತ ಪುಣ್ಯ ಇಲ್ಲ. ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಒಂದು ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳಿ. ಆ ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.